ಇವರ ಮುಖಂಡರು ಸಾರ್ವಜನಿಕ ಜೀವನದಲ್ಲಿರೋರು ಇವರು ಗಮನಕ್ಕೆ ತಂದ್ರೆ ನಮ್ಮ ಅಡ್ಡ ಸಮಸ್ಯೆ ಬಗೆಹರಿಯುವುದಕ್ಕೆ ಅವರು ಗಮನಕ್ಕೆ ತರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಆ ಜಮೀನನ್ನ ಇವರು ಅಗ್ರಿಮೆಂಟ್ ಹಚ್ಕೊಂಡು ಕೊನೆಗೆ ಅವರು ದುಡ್ಡು ಕೊಡದೆ ಅವರಿಗೆ ಮಾರಾಟ ಮಾಡಿ ಇನ್ನೊಬ್ರು ಮಾರಾಟ ಮಾಡ್ತಾರೆ. ಜನರಿಂದ ಹತ್ತಾಸರಿ ಒಂದು ಶಾಸಕರು ಓಡಾಡ್ತಾರೆ ಮಾಡ್ತಾರೆ, ಏನ್ ಮಾಡಿದ್ರು ಸಮಸ್ಯೆ ಬಗೆಹರಿಲ್ಲ. ಇವತ್ತು ಆ ಜಮೀನಿನವರು ಮಾರಾಟ ಮಾಡಬೇಕು, ಲೇಔಟ್ ಆಗಬೇಕು, ಸೈಟ್ಗಳು ಮಾಡಿ ಎಲ್ಲ ಮಾರಾಟ ಮಾಡಿ ಜಮೀನು ಸ್ವರೂಪನೇ ಕಳ್ಕೊಂಡ್ಬಿಟ್ಟಿದೆ. ಶಾಸಕರಿಗೆ ಗೊತ್ತಿಲ್ಲ ಜಮೀನು ಎಂತೆಂತ ಪುಣ್ಯಾತ್ಮರಿದ್ದಾರೆ ಅಂದ್ರೆ ನಮ್ಮ ಸೋಮಣ್ಣವರು ಪಕ್ಕದ ದಿನಹಳ್ಳಿ ಎತ್ತಿದೆ. ಆ ದಿನಹಳ್ಳಿ ಕಡೆಗೆ ದಾಖಲೆಗಳು ಫೋರ್ಜರಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಸ್ವಂತ ತಮ್ಮನಿಗೆ ಮಾಡ್ತಾರೆ. CS ವೆಂಕಟೇಶ್ ತಮ್ಮನಿಗೆ ಇಲ್ಲಿ ಬೆಳ್ಳಳ್ಳಿ ಹತ್ರ ಒಬ್ಬ ಮುಸಲ್ಮಾನರ ಜಮೀನನ್ನ ಪಾಪ ಇನ್ನೊಬ್ಬರ ಮುಸಲ್ಮಾನರು ಕರ್ಕೊಂಡ್ಬಂದ್ರೆ ಮುಸಲ್ಮಾನರಿಗೆ ಕರ್ಕೊಂಡ್ಬಂದ್ರು. ಮುಸಲ್ಮಾನರ ಹೆಸರಲ್ಲಿ ಪಾಪ ಈ ನಮ್ಮ ಹೆಣ್ಮಕ್ಳು ವಿಚಾರ ಪತ್ರ ಮಾಡಿ ಅದನ್ನು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಅದು ಬೇರೆಯವರು ಕ್ರಯ ಮಾಡ್ತಿದ್ದಾರೆ. ಇಂಥವರು ಇವತ್ತು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಒಬ್ಬ ಜಿಲ್ಲಾ ಪಂಚಾಯಿತಿಯ ಈ ಭಾಗದ ಜನರ ಆಶೀರ್ವಾದದಿಂದ ಗೆದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತವರು ಇವತ್ತು ಪಟ್ಟಣ ಪಂಚಾಯತ್ ವಾರ್ಡ್ ಕೌನ್ಸಿಲರ್ ಆಗಿ ಬಂದಿದ್ದಾರೆ ಅಂದ್ರೆ ಅವರು ವಾರ್ಡ್ ಕೌನ್ಸಿಲರ್ ಆಗೋದಲ್ಲ, ಈ ಇಡೀ ಪಟ್ಟಣ ಪಂಚಾಯತ್ನ ತಮ್ಮ ವಶಕ್ಕೆ ಇಟ್ಕೊಳ್ಬೇಕು, ಇಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು, ಈ ಭಾಗದ ಜನರನ್ನ ಮೋಸ ಮಾಡಿ ಯಾಮಾರಿಸಿ ಎಲ್ಲಿ ಬೆಂಗಳೂರಿನಲ್ಲಿ ಏನೇನು ಮಾಡಿದೀವಿ ಆ ರೀತಿ ಇಲ್ಲಿ ಮಾಡೋದಕ್ಕೆ ಬಂದಿದ್ದಾರೆ. ಹೀಗಾಗಿ ದಯಮಾಡಿ ನೀವು ಎಚ್ಚೆತ್ತುಕೊಳ್ಳೋದು. ನಾನು ಮೊನ್ನೆ CS ವೆಂಕಟೇಶ್ ಅವರಿಗೆ ಸವಾಲು ಹಾಕ್ತೀನಿ ಸರ್. ಈಗಲೂ ಕೂಡ ನಾನು ಈಗಾಗಲೇ ಹಲವಾರು ಆರೋಪಗಳನ್ನು ನೇರವಾಗಿ ವೈಯಕ್ತಿಕವಾಗಿ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರಿಗೆ ಯಾವುದು ಕೂಡ ಮಾಡಿಲ್ಲ ಅಂತಂದ್ರೆ ಸುಳ್ಳಿನಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದ್ಬಿಡಿ. ಆ ಶಿವನ ದೇವಸ್ಥಾನದಲ್ಲಿ ಜನರು ಪ್ರಮಾಣ ಮಾಡಿಸಿದ್ದಾರೆ. ಆ ಸುಳ್ಳಿನಲ್ಲಿ ಶಿವನ ದೇವಸ್ಥಾನಕ್ಕೆ ಬರಲಿ, ಅವ್ರು ಯಾವ ಟೈಮಿಂಗ್ ಕೂಡ ಟೈಮಿಂಗ್ ಬರಲಿ. ನಾನು ಹೇಳ್ತೀನಿ ಬ್ಯಾರಿಸ್ ಕಂಪನಿ ಮಾಡೋದು, ನಮ್ಮ ಟಾಟಾ ಕಂಪನಿ ಪಕ್ಕದಲ್ಲಿ ಮಾಡೋದು, ಬೆಳ್ಳಳ್ಳಿಯಲ್ಲಿ ಮಾಡೋದು, ದಿನಹಳ್ಳಿಯಲ್ಲಿ ಮಾಡೋದು, ಮತ್ತೆ ಊಡಿಯಲ್ಲಿ ಮಾಡೋದು ಎಲ್ಲ ಹೇಳ್ತೀನಿ. ಅವ್ರು ಪ್ರಮಾಣ ಮಾಡಿಲ್ಲ, ನೋಡಿಲ್ಲ. ಇನ್ನೊಬ್ರು ಸರ್ ಲಾಟಿ ಅಂತ ಒಬ್ರು ಫೋನ್ ಮಾಡ್ತಾರೆ ಸರ್, ಬೆಂಗಳೂರು ಅವರೇ ಸಮುದಾಯದವರು. ಹಣ ಹೇಳ್ತಾ ಹೋದ್ರೆ ದೊಡ್ಡ ವಿಚಾರ ತೆಗಿಬೋದಲ್ಲ ಅಂತ ಹೇಳ್ತಾರೆ. ರಾಖಿ ಅಂದರು ಅವರು ಕೂಡ ವರ್ತೂರ್ ಪ್ರಕಾಶ್ ಅತ್ತಿಗೆ ಮಗ ವರ್ತೂರ್ ಪ್ರಕಾಶ್